ನೋಡಿ ನನಗೆ ಒಂದು ಭಯ ಬರ್ತಕ್ಕಂಥದ್ದು ವಿಷಯ ಏನಂತಂದರೆ ಇವಾಗ ಎಲ್ಲಿ ನಮ್ಮ ಕೆದವರು ಸಡನ್ನಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನೋ KCET ಸಪ್ರೇಟ್ ಅಂತ ಅನಿಸ್ತಿದೆ. ಸೊ ಕೆಲವೊಂದಿಷ್ಟು ಹುಡುಗರು ಅನ್ಬೋದು KCET ಸಪ್ರೇಟ್ ಬೇಗ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತಲ್ಲ ಬರ್ದಾರ ಅಂತ ಅನ್ಬೋದು. ಅದರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಆಗ್ತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಗಣೇಶ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಸಾರಿ, ಈಗ ಡೈರೆಕ್ಟಾಗಿ ನಿಮಗೆ ವಿಷಯಕ್ಕೆ ಬಂದುಬಿಡೋಣ. ನಿಮಗೆ ಗೊತ್ತಿರುವಾಗ ನೀಡ್ದು ಯಾವಾಗ ಒಂದು ನಿಮಗೆ ಕೋರ್ಟ್ಗೆ ಹೋಗಿತ್ತು ಅಂತಂದರೆ ಮಧ್ಯಪ್ರದೇಶ ಕೋರ್ಟ್. ಅವರು ಎಲ್ಲನೂ ಕೂಡ ಸೂಕ್ಷ್ಮವಾಗಿ ಎಲ್ಲನೂ ಕೂಡ ವಿಚಾರನ ಗಮನಿಸಿ ಆದ ತಕ್ಷಣ ನಿಮ್ಗೆ ಒಂದು ಅನೌನ್ಸ್ ಅಂದರೆ ರಿಸಲ್ಟ್ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ತೀರ್ಪು ಕೊಟ್ಟಿರೋದು ಏನಂತಂದರೆ ರೀನೀಟ್ ಮಾಡ್ತಕ್ಕಂಥದ್ದು ಎಲ್ಲ ಸ್ಟೂಡೆಂಟ್ಗೆಲ್ಲ ಯಾರೆಲ್ಲ ಪಿಟಿಷನ್ಸ್ ಕೊಟ್ಟಿದ್ರು ಅಂದರೆ 75 ಸ್ಟೂಡೆಂಟ್ ಏನು ಕೊಟ್ಟಿದ್ರು ಆ ಒಂದು 75 ಸ್ಟೂಡೆಂಟ್ಗೆ ಮಾತ್ರ ಏನು ಮಾಡ್ತಿದ್ದಾರೆ ಅಂತಂದರೆ ರೀನೀಟ್ ಎಕ್ಸಾಮ್ ಬರ್ತಿದ್ದಾರೆ. ಸೊ ಆ ರೀನೀಟ್ ಎಕ್ಸಾಮ್ ಬರಲಿಕ್ಕೆ ಸ್ವಲ್ಪ ಇನ್ನೂ ಕೂಡ ಒಂದು ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ NTA ದವರು. ಸೊ ಅವ್ರಿಗೋಸ್ಕರ ಸಪ್ರೇಟಾಗಿ ಶೆಡ್ಯೂಲ್ ಬಿಡಬೇಕು ಮತ್ತು ಅವ್ರದ್ದು ರಿಸಲ್ಟ್ ಕೂಡ ಬರಬೇಕು. ಸೊ ಈ ರಿಸಲ್ಟ್ ಬರೋ ಮೂಲಕ ಏನಪ್ಪ ಆಗ್ತದೆ ಅಂದರೆ ಇಡೀ ಆಲ್ ಇಂಡಿಯಾ, ಓಕೆ, ಆಲ್ ಇಂಡಿಯಾದಲ್ಲಿ ಬಂದಿರತಕ್ಕಂಥ ರ್ಯಾಂಕ್ ಕೂಡ ಎಲ್ಲ ಸ್ಟೂಡೆಂಟ್ದು ಕೂಡ ರ್ಯಾಂಕ್ ಚೇಂಜ್ ಆಗಬಹುದು. ಓಕೆ, ಆಗಬಹುದು ಅಥವಾ ಸ್ಪಾಟ್ ರ್ಯಾಂಕ್ ಕೊಡ್ತಾರೋ ಏನು ನೋಡೋಣ. ಯಾಕಂದರೆ ನಮ್ಮ KCET ಸ್ಪಾಟ್ ರ್ಯಾಂಕ್ ಕೊಟ್ಟಂಗೆ ಅಲ್ಲಿ ಕೊಡ್ತಾರೋ ಅನ್ನೋ ಗ್ಯಾರಂಟಿ ಇಲ್ಲ. ಮೇ ಬಿ ಎಲ್ಲರೂ ಕೂಡ ರಿಸಲ್ಟ್ ಚೇಂಜ್ ಆಗ್ಬೋದು ಅಂತ ಅನ್ನಿಸ್ತದೆ. ಈಗ ಯಾಕೆ ಹೇಳಿದೆ ಅಂತಂದರೆ ಈಗ ನಮ್ಮ KCET ಅವಸರ ಮಾಡಿಬಿಟ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಈಗ ಆ್ಯಕ್ಚುಲಿ ನಮ್ಮ ಅಲ್ಲಿ 75 ಸ್ಟೂಡೆಂಟ್ ಯಾವುದೇ ರೀತಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಅಂತೂ ಅಲ್ವೇ ಅಲ್ಲ. ಓಕೆ, ಸೊ ಹಂಗಾಗಿ ನಮ್ಮ ಕರ್ನಾಟಕದ ನೀಟ್ ಸ್ಟೂಡೆಂಟ್ಗಂತೂ ಯಾವುದೇ ರೀತಿ ನಿಮಗೆ ಅಂದರೆ ನಿಮ್ಗೆ ಯಾವುದೇ ರೀತಿ ಆಗೋದಿಲ್ಲ. ಅಂದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಎಫೆಕ್ಟ್ ಆಗ್ಬೋದು. ಬಟ್ ನಮ್ಮ ಕರ್ನಾಟಕದಲ್ಲಿ ರ್ಯಾಂಕು ಯಾವುದೇ ಒಂದು ಸ್ಟೂಡೆಂಟು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗೋಲ್ಲ. ಯಾಕಂದರೆ ಅದೇ ಸ್ಟೂಡೆಂಟ್ ಇರ್ತಾರೆ. ಅಂದರೆ ರ್ಯಾಂಕ್ ದೂರ ಹೋದರೂ ಕೂಡ ಅವರೇ ಸ್ಟೂಡೆಂಟ್ ಇರ್ತಾರೆ. ನೀವು ಬೇರೆ ಒಂದು ಸ್ಟೂಡೆಂಟ್ ಬಂದು ನಮ್ಮ ಕನ್ನಡದಲ್ಲಿ ಯಾರು ಕೂಡ ಸೇರ್ಕೊಂಡಿರಲ್ಲ. ನಿಮ್ಮ ಕರ್ನಾಟಕದಲ್ಲಿ ನೀವೇನಾದರೂ ಕೌನ್ಸಿಲಿಂಗ್ ಮಾಡೋಕ್ಕೆ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಬೀಳಲ್ಲ. ಬಟ್ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಎಲ್ಲನೂ ಕೂಡ ನೋಡಿಕೊಂಡಾಗ ಈಗ ರೀನೀಟ್ ಮಾಡಿ ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ನಮ್ಮ KCET ವೇಟ್ ಮಾಡಿದರೆ ಬೆಟರ್. ಯಾಕೆ ಹೇಳ್ತೇನೆ ಅಂತಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನೀಟ್ ಸ್ಟೂಡೆಂಟ್ ಇದ್ದಾರಲ್ವ. ಸೊ ಹಂಗಾಗಿ ನಮ್ಮ ಕರ್ನಾಟಕದ ಸ್ಟೂಡೆಂಟ್ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಬಟ್ ಈಗ MCC ಅವ್ರು ಏನು ಹೇಳಿದಾರೆ ಅಂದರೆ NTA ದವ್ರು ಕೋರ್ಟ್ ಏನು ಹೇಳಿದೆ ಅಂತಂದರೆ ರಿಸಲ್ಟ್ ಪಬ್ಲಿಷ್ ಆದಮೇಲೆ ಅಂತಂದರೆ ಈಗ 75 ಜನದ್ದು ಯಾರು ಈಗ ರೀನೀಟ್ ಎಕ್ಸಾಮ್ ನಡೆಸಿದಾರೋ ಅವ್ರದ್ದು ರಿಸಲ್ಟ್ ಬಂದು ನೆನ್ನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದಾರೆ. ಸೊ ಹಂಗಾಗಿ MCC ಕೌನ್ಸಿಲಿಂಗ್ ಇನ್ನೂ ಕೂಡ ತಡ ಆಗ್ತದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೀಟ್ ಸ್ಟೂಡೆಂಟ್ ಕೂಡ MCC ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಓಕೆ, ಸೊ ಯಾಕಂದರೆ ಎಷ್ಟೋ ಹುಡುಗರದು ಡ್ರೀಮ್ಸ್ ಇರ್ತದೆ, ಏಮ್ಸ್ ಕಲಿಬೇಕು ಅಂತ ದೊಡ್ಡ ಹಾಸ್ಪಿಟ್ಲೆಲ್ಲ ಹೋಗ್ಬೇಕಂತ ಇರ್ತದೆ. ಸೊ ಹಂಗಾಗಿ ಅಂತಲೇ ದೊಡ್ಡ ಕಾಲೇಜ್ ಹೋಗ್ಬೇಕಂತಂದಾಗ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ KCET ನೀಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಏನಾಗುತ್ತಂತಂದರೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಸೀಟ್ ಸಿಕ್ಬಿಡುತ್ತೆ. ಸಿಕ್ಕರಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೀಟ್ ಅಲಾಟ್ಮೆಂಟ್ ಆತಂದರೆ ಆಯಿತು, ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರಿ ಈ ಮತ್ತೆ MCCಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅಲ್ಲೂ ಕೂಡ ಸೀಟ್ ಸಿಕ್ತಂತಂದರೆ ಅಂದರೆ ಇಲ್ಲಿ ದುಡ್ಡು ಕಟ್ಟಿದ್ದು ಕೊಡಬೇಕಾಗ್ತದೆ, ಅಲ್ಲಿ ಕಟ್ಟಬೇಕಾಗ್ತದೆ. ಸೊ ಹಂಗಾಗಿ ಇದು ಆಗಲಿಕ್ಕಿಲ್ಲ, ನನ್ನ ಪ್ರಕಾರ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ಹಿಂಗೆ ಆಗೋದೇ ಇಲ್ಲ. ಅದು ಬಂದುಬಿಟ್ಟು ಇನ್ನು ನಮ್ಮ ಅನ್ಸಂಬಿಟ್ಟು ನಮ್ಮ KCET ಏನಪ್ಪ ಅಂದರೆ ನನಗೆ ಅನಿಸುವುದು ಏನಂತಂದ್ರೆ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಅವರು ಕೂಡ ನಮ್ಮ KCET ಯಾವುದೇ ರೀತಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು, ಅದರಲ್ಲೂ ಕೂಡ ನೀಟ್ ಸ್ಟೂಡೆಂಟ್ನ ನೀಟ್ಗಂತೂ ಮಾಡ್ಕೊಳ್ಳೋದೇ ಇಲ್ಲ. ಓಕೆ, ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತದ ಎಲ್ಲಿ ಲೇಟ್ ಮಾಡಿಬಿಟ್ಟು ಅಂತಂದರೆ ಲೇಟ್ ಆಗಿದೆಯಪ್ಪ ಅಂತಂದು ನಮ್ಮ KCET ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಏನಪ್ಪ ಅನಿಸುತ್ತೆ. ಯಾಕಂದರೆ ಇನ್ನೂ ಕೂಡ ಇದು 15-20 ದಿನ ಅಂತೂ ನಡೀತದೆ. ಯಾಕಂದರೆ ರೀನೀಟ್ ಎಕ್ಸಾಮ್ ಬರೆದು ಅಂದರೆ ಅವ್ರು ಶೆಡ್ಯೂಲ್ ಬಿಟ್ಟು ಎಕ್ಸಾಮ್ ಬರೆದು ರಿಸಲ್ಟ್ ಬರಲಿಕ್ಕೆ ಟೈಮ್ ಆಗ್ಬೋದು. ಓಕೆ, ಸೊ ಹಂಗಾಗಿ ಒಂದು 15 ದಿನ ಆದರೂ ನಡೀತದೆ. ಸೊ ಅಲ್ಲಿವರೆಗೂ ನಮ್ಮ KCET ಏನಾದರೂ ಬೇರೆ ಅಂದರೆ ಈಗ ಸದ್ಯಕ್ಕೆ ಈಗ ವೆರಿಫಿಕೇಷನ್ ಏನೋ ವಾಪಸ್ ಇದು ಮಾಡಿ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇದು 7, 8 ಅಥವಾ 10ನೇ ತಾರೀಕುವರೆಗೂ ಹೋಗ್ಬೋದು. ಇದು ಒಂದು ಒಳ್ಳೆ ವಿಚಾರ. ಆ್ಯಂಡ್ ಅದೇ ರೀತಿ ಫೀ ಸ್ಟ್ರಕ್ಚರು, ಸೀಟ್ ಮ್ಯಾಟ್ರಿಕ್ಸ್ ಅನ್ಕೊತ ಇದು ಮತ್ತು ಇನ್ನೂ ಒಂದು ತಾತ್ಕಾಲಿಕ ಅಂತ ಮೆರಿಟ್ ಲಿಸ್ಟ್ ಬಿಟ್ಟಿದ್ದರು, ಅದನ್ನೆಲ್ಲನೂ ಕೂಡ ಫೈನಲ್ ಅಂತ ಬಿಟ್ಕೊತ ಹೋಗಿ ಕೊನೆಗೆ MCC ಯಾವಾಗ ಶೆಡ್ಯೂಲ್ ಬಿಡ್ತದೋ ಅಲ್ಲಿವರೆಗೂ ಕೂಡ ಏನಾದರೂ ಮಾಡ್ಕೊತ ಹೋಗಲಿ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಹೇಳಿದೆ ನಾನೀಗ KCETಲಿ ಸ್ಟೂಡೆಂಟು ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇರ್ತಾವೆ. ಓಕೆ, ಈಗ ಮೆಡಿಕಲ್ ಸೀಟ್ ಅಂದರೆ ನಮ್ಮ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಹುಡುಗರಿಗೆ ಈಗ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ MCCಯಲ್ಲಿ ಕೂಡ ಸೀಟ್ ಸಿಗ್ತಾ ಇರ್ತವೆ. ಸೊ ಹಂಗಾಗಿ ಎಟ್ ಎ ಟೈಮ್ 3 ಹೋದರೂ ಕೂಡ ಅಂದರೆ ಎಟ್ ಎ ಟೈಮ್ 3 ಕೌನ್ಸಿಲಿಂಗ್ ನಡೆದ್ರೆ ಹುಡುಗರಿಗೆ ಯಾವುದೇ ರೀತಿ ಮೋಸನೂ ಆಗೋದಿಲ್ಲ, ಕರೆಕ್ಟಾಗಿ ಕೌನ್ಸಿಲಿಂಗ್ ನಡೀತದೆ. ತಡ ಆಗ್ಬೋದು ವಿದ್ಯಾರ್ಥಿಗಳನ್ನ ನೋಡಿ, ನಿಮ್ಗೆ ತಡ ಆಗ್ಬೋದು. ಅವಸರ ಮಾಡಿದಷ್ಟು ನಿಮಗೆ ಎಫೆಕ್ಟ್ ಆಯಿತಾ. ಓಕೆ, ಈಗ 15% ನೀಟಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಸ್ MCCಗೆ ಹೋದಾಗ ನೀಟಲ್ಲಿ ಏನಾಯಿತು ಇನ್ನೂ ಮತ್ತೆ 15% ಖಾಲಿ ಆಯ್ತು ಇಲ್ಲಿ, ಅಂದರೆ ಅಲ್ಲಿ MCCಗೆ ಹೋದಾಗ. ಸೊ ಹಂಗಾಗಿ KCET ಹುಡುಗರು ಏನಾಗಿರುತ್ತೆ ಶಿಫ್ಟ್ ಆಗಿರ್ತಾರೆ ನೀಟಿಗೆ. ಸೊ ಹಂಗಾಗಿ KCETಲಿ ಏನಾಗುತ್ತೆ ಅಂತಂದರೆ ರ್ಯಾಂಕ್ ದೂರ ಇರೋರು ಕೂಡ ಸೀಟ್ ಸಿಗುತ್ತೆ. ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ರ್ಯಾಂಕ್ ಸ್ವಲ್ಪ ದೂರ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗ್ತಾ ಹೋಗ್ತವೆ. ಓಕೆ, ಒಂದೊಂದು ರ್ಯಾಂಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಇವಾಗ ಗೊತ್ತಾಗ್ತಾ ಹೋಗ್ತದೆ. ಸೊ ಹಾಗಾಗಿ KCET ಅವರು ಪ್ಲೀಸ್ ನಮ್ಮೆಲ್ಲರೂ ಕೂಡ ಸ್ಟೂಡೆಂಟ್ ರಿಕ್ವೆಸ್ಟು ಅವಸರ ಮಾಡಿಬಿಟ್ಟು
ಯಾವುದೇ ರೀತಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. MCC ಅವ್ರು ಸ್ಟಾರ್ಟ್ ಮಾಡೋವರೆಗೂ, ಅಂದರೆ MCC ಸ್ಟಾರ್ಟ್ ಮಾಡಿದ ಇಮ್ಮಿಡಿಯೇಟ್ ಅವತ್ತೇ ಸ್ಟಾರ್ಟ್ ಮಾಡ್ಕೋರಿ ಬೇಡನಲ್ಲ, ಬಟ್ MCC ಅವರು ಸ್ಟಾರ್ಟ್ ಮಾಡೋವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ KCT ನೀಟ್ ಅಂತೂ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಆ ರೀತಿ ಆಗ್ಲಿಕ್ಕೂ ಇಲ್ಲ. ನಿಮಗೆ ಸ್ಟಾರ್ಟ್ ಆದರೆ ನಿಮಗೆ ಬಹಳ ಎಫೆಕ್ಟು. ಅಂದರೆ KCT ರ್ಯಾಂಕ್ ದೂರ ಬಂದವ್ರಿಗೆ ಸೀಟ್ ಸಿಗಲಿಕ್ಕಿಲ್ಲ. ನೀಟು ಅಂತಂದರೆ ನಿಮಗೇನು ಸೇಫ್ಟಿ ರ್ಯಾಂಕ್ ಅಂತ ಏನು ಕರಿತೀವಿ ನೋಡಿ, ಅಲ್ಲಿ ಸೇಫ್ಟಿ ರ್ಯಾಂಕ್ ಇರೋರಿಗೆ ನೀಟಲ್ಲಿ ನಿಮಗೆ ಮೇ ಬಿ ಸಿಗ್ಬೋದು. ಬಟ್ ನೀವು MCC ಪಾರ್ಟಿಸಿಪೇಟ್ ಮಾಡಲಿಕ್ಕಾಗಲ್ಲ, ಅಂದರೆ ಆಲ್ ಇಂಡಿಯಾದಲ್ಲಿ ಸೀಟ್ ತೊಗೊಳಕ್ಕಾಗಲ್ಲ. ಅಂದರೆ ತೊಗೋಬೋದು, ರಿಸ್ಕ್ ಮೇಲೆ ತೊಗೋಬೋದು. ಅಂದರೆ ನೀಟಲ್ಲಿ ಇಲ್ಲೂ ಕೂಡ ಸೀಟ್, ಇಲ್ಲೂ ಕೂಡ ಅಡ್ಮಿಷನ್ ಮಾಡಿಸ್ಕೊಂಡು ಇಲ್ಲಿ ದುಡ್ಡು ಕಟ್ಟಿ ಮತ್ತು MCCಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ದುಡ್ಡು ಕಟ್ಟೋದು ಭಾಳ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಅಂತ ನಮ್ಮ KEದವ್ರು ಮಾಡಲ್ಲ. ಬಟ್ ಅವಸರ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ KEದವರು. ಬಟ್ ನನಗೆ ಅನ್ಸೋದೇನಪ್ಪ ಅಂತಂದರೆ, ಒಂದು ಟೈಮ್ ನೋಡಿದ್ದೀವಿ ನಾವು, ಒಂದು ಪೋಸ್ಟ್ ರೌಂಡ್ ಅಂದರೆ ಮಾಕ್ ಅಲಾಟ್ಮೆಂಟ್ ಈ ವಾಸತಿ ಏನು ಮಾಡಿದ್ದಾರೆ ಅಂತಂದರೆ ಇದೇ ರೀತಿ ಸಿಚುವೇಶನ್ ಕೂಡ ಏನಾಗಿತ್ತು KEದಲ್ಲಿ ಆಗಿತ್ತು. ಓಕೆ, ಹೋದ ವರ್ಷ ಕೂಡ ಇದೇ ರೀತಿ ಆಗಿತ್ತು. ಏನು ಮಾಡಿದ್ರಪ್ಪ ಅಂದರೆ ಒಂದು ಮಾಕ್ ಅಲಾಟ್ಮೆಂಟ್ನ KEದವ್ರಿಗೆ ಮಾಡಿದ್ರು, KCT ಸ್ಟೂಡೆಂಟ್ಗೆ ಮಾಡಿದರು. ಅಂದರೆ ಈಗ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ ಎಲ್ಲರೂ ಕೂಡ ಒಂದು ಮಾಕ್ ಅಲಾಟ್ಮೆಂಟ್ ಮಾಡಿದರು. ಆಮೇಲೆ ನೀಟ್ ಸ್ಟೂಡೆಂಟ್ ಕೂಡ ಬಂದಾದ ತಕ್ಷಣ ನೀಟು ಅಲ್ಲಿ ಕೂಡ ಮತ್ತೆ 2ನೇ ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದರು. ಆಮೇಲೆ 3ನೇ ಸರ್ತಿ ಫೈನಲ್ ರಿಸಲ್ಟ್ ಕೊಟ್ಟರು. ಅಂದರೆ ಈ ರೀತಿಯೂ ಕೂಡ ಮತ್ತೆ ಎರಡೆರಡು ಮಾಕ್ ಅಲಾಟ್ಮೆಂಟ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಅವಸರ ಮಾಡಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ, ಮಾಡೋದನ್ನು ಬೇಡ. 3 ಸರ್ತಿ ಓಕೆ, ಒಂದು ರೌಂಡು ಮುಗಿಯೋಷ್ಟರಲ್ಲಿ 3 ಸರ್ತಿ ಆಪ್ಷನ್ ಎಂಟ್ರಿ ಮಾಡ್ತಾರೆ, 3 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಈ ರೀತಿ ಆಗ್ಬೋದು, ಚಾನ್ಸ್ ಇದೆ. ಬಟ್ ನಮ್ಮ ನೀಟ್ ಸ್ಟೂಡೆಂಟ್ನ MCC ಹೋಗದೆ ಬಿಟ್ಟು ಡೈರೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಇದು ಆಗಲಿಕ್ಕೆ ಆಗೋದೇ ಇಲ್ಲ, 100% ಆಗೋದೇ ಇಲ್ಲ. ಮೇ ಬಿ ಇನ್ನು KCT ಸ್ಟೂಡೆಂಟ್ನಾಗೆ ಮಾಡ್ಕೊಂಡು ಹೋಗ್ಬೋದು, ಬಟ್ ನೀಟ್ ಕೌನ್ಸಿಲಿಂಗ್ ಹತ್ರ ಸ್ಟಾರ್ಟ್ ಮಾಡಲ್ಲ. ಓಕೆ, ಇದ್ರ ತಕ್ಕನಾಗ ಏನಾದರೂ ಅಪ್ಡೇಟ್ಸ್ಗಳು ಬಂತಂದರೆ ಹೇಳ್ತೀನಿ. ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.